ಮೊದಲನೇದಾಗಿ ನಾವು ಮತ್ತೊಂದು ಸರಿ ಜೋರಾಗಿ ನಮ್ಮ ವಿಶಾಲಾಕ್ಷಿ ಮೇಡಮ್, ನೀಲಕಂಠ ಆಕಲವಾಡಿ ಮೇಡಮ್, ಆಕಲವಾಡಿ ಸರ್ಗೂ ಇಬ್ಬರಿಗೂ ಧನ್ಯವಾದಗಳು. ಅವರಿಬ್ಬರಿಗೂ ಅದ್ಭುತವಾದ ದಂಪತಿಗಳು. ಸೊ ದ ವಂಡರ್ಫುಲ್ ಕಪಲ್. ಅವರು ಎಷ್ಟೋ ಸೇವೆ ಮಾಡ್ತಾಯಿದ್ದಾರೆ ಈ ಪಿರಮಿಡಿಂದ, ಈ ಹುಬ್ಳಿ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಸೊ ಈಗ ನೀವು ಕೇಳಿಸ್ಕೊಂಡಿದ್ರಲ್ಲ, ಸೊ ಅದ್ಭುತವಾದ ಅನುಭವ ಮೇಡಮ್ ಹೇಳಿದರು. ಧ್ಯಾನದಿಂದ ಸ್ವಸ್ಥತೆ, ಆಯಿತಾ. ಸೊ ಧ್ಯಾನದಿಂದ ಸ್ವಸ್ಥತೆ ಇರೋದು ಪತ್ರಿ ಸರ್ ನಮಗೆ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ, ಪಿರಮಿಡ್ ಶಕ್ತಿನ ಬಳಸ್ಕೊಳ್ಳಿ, ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಅದರ ಒನ್ ಆಫ್ ದ ಎಕ್ಸಾಂಪಲ್ ಮೇಡಮ್ಮು ಇತ್ತೀಚಿನ ಸಮಯದಲ್ಲೇ ಅದನ್ನು ಆ ಅನುಭವವನ್ನು ಪಟ್ಟಿದ್ದಾರೆ. ಅದು ಅದ್ಭುತವಾದ ಅನುಭವ. ಸೊ ಇನ್ನೊಂದು, ಇಂಥ ಕಾರ್ಯಕ್ರಮ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದರೆ ಪ್ರಧಾನ ಕಾರಣ ಯಾರು? ನಮ್ಮ ಬ್ರಹ್ಮರ್ಷಿ ಪತ್ರಿ ಸರ್. ಅವ್ರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಲು. ಸ್ನೇಹಿತರೆ, ಮೊದಲನೇದಾಗಿ ಈ ಮಹಾತಾರ್ ಫೌಂಡೇಶನ್ ಇದ್ರ ಹಮ್ಮಿಕೊಂಡಿರುವಂಥ ಜ್ಞಾನ ಅಂದರೆ ಧ್ಯಾನ, ಸಜ್ಜನ ಸಾಂಗತ್ಯ ಅಂದರೆ ಇವೆಲ್ಲ ಜೊತೆಗೆ ಈ ಸಮಗ್ರ ಸ್ವಾಸ್ಥ್ಯ. ಆದರೆ ಒಂದೇನೆಂದರೆ, ಈಗ ಮೇಡಮ್ ಬಂದಿರುವಂಥ ಅನುಭವ ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಧ್ಯಾನ ಮಾಡ್ತಾ ಇರೋರಿಗೂ ಆಶ್ಚರ್ಯ ಆಗ್ಬೋದು. ಹೀಗೆ ಇಷ್ಟು ಅಂದರೆ ಒಂದು ಫೈಬ್ರಾಯ್ಡು ಕರಗೋಗುತ್ತಾ ಅಂತಂದರೆ ಎಸ್, ಪಾಸಿಬಲ್. ಯಾಕಂದರೆ ಪ್ರಾಣಶಕ್ತಿಗೆ ಎಲ್ಲ ಪಾಸಿಬಲ್ ಆಗುತ್ತೆ. ಅಲ್ಲಿ ಯಾರು ಕೆಲಸ ಮಾಡಿರೋದು? ಪ್ರಾಣಶಕ್ತಿ. ಅರ್ಥ ಆಯ್ತಾ? ಆತ್ಮ, ನಾವೆಲ್ಲರೂ ಆತ್ಮಗಳೇ, ನಾವೆಲ್ಲ ಆತ್ಮ ಪದಾರ್ಥಗಳೇ. ಆದರೆ ನಾವು ಅದನ್ನು ಮರೆತಿದ್ದೀವಿ. ನಾವು ಆತ್ಮ ಅಂತ ಮರೆತು ನಾವು ಹೇಗೆ ಜೀವನ ಮಾಡ್ತಾಯಿದ್ದೀವಿ ಅಂದರೆ, ನಾನು ಈ ಶರೀರ, ಈ ಮನಸ್ಸು, ನನ್ನ ಹೆಸರು ಇದು, ನನ್ನ ಕೀರ್ತಿ, ನನ್ನ ಪ್ರತಿಷ್ಠೆ ಇದು, ನನ್ನ ಪೊಸಿಷನ್ ಇದು. ಅಂದರೆ ಮನಸ್ಸು ದೇಹದಲ್ಲಿ ಸಿಗಾಕೊಂಡಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ 5 ಬೆರಳಲ್ಲಿ ನೋಡಿದರೆ ಇದು ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ ಅಲ್ವಾ? ಪತ್ರಿ ಸಾರು 5 ಬೆರಳುಗಳ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಈ ಶರೀರ, ಮನಸ್ಸು ಇದರಲ್ಲಿ ನಾವು ಸಿಗಾಕೊಂಡಿದ್ದೀವಿ. ಈ ಎರಡು ಈ ರೀತಿಯಲ್ಲಿ ಇರುವಾಗ ನಾವಿಲ್ಲಿ ಈ ಬುದ್ಧಿನೂ ಉಪಯೋಗಿಸ್ತಾ ಇಲ್ಲ ಸರಿಯಾಗಿ, ಬುದ್ಧಿ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಆವಾಗ ಆತ್ಮಕ್ಕೆ ಸೇರೋದು, ಆತ್ಮ ಅರಿವು ಇಟ್ಕೊಡೋದು ಇನ್ನೂ ತುಂಬ ಕಡಿಮೆನೇ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ರೋಗಗಳು ನಾವು ಇಟ್ಕೊಂಡಿದ್ದೀವಿ. ರೋಗಗಳು ಬರೋದಿಲ್ಲ. ರೋಗಗಳು ಯಾವುದೂ ನಮ್ಮ ಹತ್ರ ಹೆಚ್ಚು ಕಾಲ ಇರೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಾನು ಈ ದೇಹ ಅಂತ ಒಂದು ಭ್ರಾಂತಿಯಲ್ಲಿದ್ದೀವಿ ನೋಡಿ. ದೇಹ ಅಂತ ಅದ್ರ ಮೇಲೆ ವ್ಯಾಮೋಹ, ಭ್ರಾಂತಿ ಇರ್ತದೆ ನೋಡಿ. ಅದು ನಿಮ್ಮ ರೋಗಗಳನ್ನು ಆಚೆ ಕಡೆ ಬಿಡೋದಿಲ್ಲ. ರೋಗಗಳು ಆಚೆ ಕಡೆ ಬಿಡೋದಿಲ್ಲ. ಅದು ಒಂದು ಕಾರಣ. ಆದರೆ ನಮ್ಮ ಒಳಗಡೆ ಪ್ರಾಣಶಕ್ತಿ ಇಲ್ಲ ಅಷ್ಟೇ. ರೋಗ ಕಾರಣ ಯಾವುದು? ರೋಗಕ್ಕೆ ಮೂಲ ಕಾರಣ ಪ್ರಾಣಶಕ್ತಿ ಕೊರತೆ ಅಷ್ಟೇ. ಆ ಪ್ರಾಣಶಕ್ತಿ ಎಷ್ಟು ಹೆಚ್ಚು ಮಾಡ್ಕೊತಿರೋ ನೋಡಿ. ಮೇಡಮ್ ಈಗ 6 ಗಂಟೆ ಧ್ಯಾನ ಮಾಡಿದ್ದಾರೆ ಅಲ್ವಾ? 6 ಗಂಟೆ ಧ್ಯಾನ ಮಾಡಿದರೆ ಆ ಪ್ರಾಣಶಕ್ತಿ ಹೆಚ್ಚಾಗಿದೆ. ಪ್ರಾಣಶಕ್ತಿ ಯಾವಾಗ ಹೆಚ್ಚಾಗುತ್ತೋ 72,000 ನಾಡಿಗಳಿಂದ 3 ಲಕ್ಷ ನಾಡಿಗಳು ನಮ್ಮ ಒಳಗಡೆ ಇದೆ, ಆಯಿತಾ? ಸೊ ಅಲ್ಲಿ ಸ್ವಸ್ಥತೆ ಆಗತ್ತೆ. ಸ್ವಸ್ಥತೆ ಅಂದರೆ ಅಲ್ಲಿ ಏನೇ ಬ್ಲಾಕ್ಸ್ ಇದ್ರೂ, ಮೊದಲನೇದು ರೋಗ ಅನ್ನೋದು 3 ತಿಂಗಳಿಂದ 6 ತಿಂಗಳು ಮುಂಚೆನೇ ಪ್ರಾಣಮಯ ಕೋಶದಲ್ಲಿ ಸ್ಟಾರ್ಟ್ ಆಗಿರ್ತದೆ. ಆಮೇಲೆ ಅನ್ನಮಯ ಕೋಶಕ್ಕೆ ಬರುತ್ತೆ. ನೇರವಾಗಿ ಅನ್ನಮಯ ಕೋಶಕ್ಕೂ ಯಾವುದೇ ರೋಗ ಬರೋದಿಲ್ಲ. ಬರೆದಿಟ್ಕೊಳ್ಳಿ. ರೋಗ ಬರೋದು, ಉತ್ಪನ್ನ ಆಗೋದು ಪ್ರಾಣಮಯ ಕೋಶದಲ್ಲಿ. ಅದಕ್ಕಿಂತ ಮುಂಚೆ ಅಂದರೆ ಕಾರಣಕೋಶ ಅಂದರೆ ಈ ನಮ್ಮ ಕಾರಣ ಶರೀರ ಯಾವುದಿದೆಯೋ ಆ ಕಾರಣ ಶರೀರದಲ್ಲಿ ಅಂದರೆ ನಮ್ಮ ಮನಸ್ಸಲ್ಲಿ ಹೇಳ್ಬೇಕಂದ್ರೆ ಮನೋಮಯ ಕೋಶ. ಈ ಮನೋಮಯ ಕೋಶದಲ್ಲಿ ನಮಗೆ ಅನೇಕ ನಕಾರಾತ್ಮಕ ವಿಷಯಗಳು, ಎಷ್ಟೋ ಆಂದೋಲನೆ, ಭಯ, ಕೋಪ, ಕ್ರೋಧ ಇವೆಲ್ಲನೂ ಮನಸ್ಸಲ್ಲಿ ಹೆಚ್ಚಾಗಿರುತ್ತೆ. ಅದರಿಂದ ಪ್ರಾಣಶಕ್ತಿ ಸರಿಯಾಗಿ ಪ್ರಾಣಮಯ ಕೋಶಕ್ಕೂ ಅದು ಸೇರೋದಿಲ್ಲ. ಆವಾಗ ಪ್ರಾಣಮಯ ಕೋಶದಲ್ಲಿ ಪ್ರಾಣ ಕಡಿಮೆ ಆಗೋ ಕಾರಣ ಯಾರು? ಮನಸ್ಸೇ. ಮನೋಮಯ ಕೋಶ ಸರಿಪಡಿಸ್ಕೊಂಡಿದ್ರೆ ಪ್ರಾಣಮಯ ಕೋಶ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಪ್ರಾಣಮಯ ಕೋಶ ಸರಿ ಹೋದರೆ ಈ ಅನ್ನಮಯ ಕೋಶ ಆಟೋಮೆಟಿಕ್ಕಾಗಿ ಸ್ವಸ್ಥತೆ ಬರುತ್ತೆ. ಅಷ್ಟೇ ಇರೋದು. ಅಂದರೆ ಮನೋಮಯ ಕೋಶನ ಸರಿಪಡಿಸ್ಕೋಬೇಕಂದ್ರೆ ಅದಕ್ಕೂ ಅದ್ಭುತವಾದ ಪ್ರಕ್ರಿಯೆ ಯಾವುದು? ನಮ್ಮ ಪತ್ರಿಜಿ ಗುರುಗಳು ಇರುವಂಥ ಧ್ಯಾನ ಪ್ರಕ್ರಿಯೆ, ಅದೇ ಆನಾಪಾನಸತಿ. ಆಯಿತಾ? ಸೊ ಆನಾಪಾನಸತಿ ಸರಿಯಾಗಿ ಮಾಡಿದರೆ ಧ್ಯಾನವನ್ನು ನಾವು
ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯ ಅದು ಕೊಡ್ತಾ ಇದ್ದರೆ, ಪ್ರತಿನಿತ್ಯ ಕೊಡ್ತಾ ಇದ್ದರೆ ಮನೋಮಯ ಕೋಶದಲ್ಲಿ ಅದ್ಭುತವಾದ ಸ್ವಸ್ಥತೆ ಬರುತ್ತೆ. ಮನೋಮಯ ಕೋಶ ಕ್ಲೀನ್ ಆಗತ್ತೆ. ತದನಂತರ ಪ್ರಾಣಮಯ ಕೋಶಕ್ಕೆ ಎಷ್ಟು ಬೇಕಂದರೆ ಹೇರಳವಾದ ಶಕ್ತಿ ಬರ್ತಾನೆ ಇರ್ತದೆ. ಆ ಶಕ್ತಿ ನಮಗೆ ಈ ಅನ್ನಮಯ ಕೋಶವನ್ನು ಯಾವಾಗಲೂ ಸ್ವಸ್ಥತ ಅಂದರೆ ಆರೋಗ್ಯವಾಗಿ ಇಡ್ತದೆ. ಇಷ್ಟೇ ಬೇಕಾಗಿರೋದು. ಓಕೆ, ಮನೋಮಯ ಕೋಶ ನಮಗಿರೋದು 5 ಕೋಶಗಳು, ನಮಗೆಲ್ಲ ಗೊತ್ತು. ಅಂದರೆ ಕೆಳಗಿಂದ ಹೋದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆಯಿತಾ? ಸೊ ವಿಜ್ಞಾನಮಯ ಕೋಶ ಯಾವಾಗ ಆರೋಗ್ಯವಾಗಿರುತ್ತೆ ಅಂದರೆ ನಾವು ಅಂದರೆ ವಿಜ್ಞಾನನೂ ನಾವು ತಗೊತಾನೆ ಇರಬೇಕು. ಜ್ಞಾನ ಅಂದರೆ ಸ್ವಾಧ್ಯಾಯ ಮಾಡಬೇಕು, ಸಜನ ಸಾಂಗತ್ಯ ಮಾಡ್ತಾ ಆ ವಿಜ್ಞಾನಮಯ ಕೋಶವನ್ನು ಯಾವಾಗಲೂ ಬಲವಾಗಿ ಮಾಡ್ಕೋಬೇಕು, ಅದನ್ನು ಸ್ಟ್ರೆಂತ್ ಮಾಡ್ಕೊತಾ ಇರಬೇಕು. ಅದು ಆ ರೀತಿಯಲ್ಲೇ ಅದು ಒಂದು ಸ್ಟ್ರೆಂತ್ ಆಗುತ್ತೆ. ಅಂದರೆ ವಿಜ್ಞಾನಮಯ ಕೋಶ ಆರೋಗ್ಯವಾಗಿರುತ್ತೆ, ಅದ್ಭುತವಾಗಿರುತ್ತೆ. ವಿಜ್ಞಾನಮಯ ಕೋಶ ಚೆನ್ನಾಗಿದ್ದರೆ ನಮ್ಗೆ ಸಿಗೋದೇನು? ಬ್ಲಿಸ್. ಅದೇನಂತ ಹೇಳ್ತೀವಿ? ಆನಂದ. ಯಾವಾಗಲೂ ಆನಂದ, ನಿತ್ಯ ಆನಂದ, ಸಚ್ಚಿದಾನಂದ ಅದು ಸಿಗತ್ತೆ. ಅದಕ್ಕೆ ಈ 5 ಕೋಶಗಳಿರೋದು ನಮ್ಮ ಅಂದರೆ ಮಾನವ ವ್ಯವಸ್ಥೆ ಅಂದರೆ 5 ಕೋಶಗಳ ಮಿಳಿತ. ಆಯಿತಾ? ಈ 5 ಕೋಶಗಳು ಈ ರೀತಿಯಲ್ಲಿ ಆರೋಗ್ಯವಾಗಿ ಇಟ್ಕೋಬೇಕು. ಈಗ ಇಲ್ಲಿಂದ ಅಂದರೆ ಶರೀರ ಅನ್ನೋದು ಅನ್ನಮಯ ಕೋಶ. ಇದಕ್ಕೇನು ಬೇಕು? ಸರಿಯಾದ ನೀರು, ಸರಿಯಾದ ಗಾಳಿ, ಸರಿಯಾದ ಆಹಾರ ಅಲ್ವಾ, ಸರಿಯಾದ ನಿದ್ದೆ. ಇಷ್ಟು ಕೊಟ್ಟರೆ ಸಾಕು. ಅದೇನು ನಿಮ್ಮ ತೊಂದರೆ ಮಾಡೋದಿಲ್ಲ. ನಾವೇ ತೊಂದರೆ ಮಾಡ್ತೀವಿ, ಅದೇನು ತೊಂದರೆ ಮಾಡಲ್ಲ. ಆಯಿತಾ? ಈಗ ಪ್ರಾಣಮಯ ಕೋಶ ಅನ್ನೋದು ನಾನು ಈಗಾಗಲೇ ಹೇಳಿದೆ. ನಿಮ್ಮ ಮನಸ್ಸು ಸರಿಯಾಗಿದ್ದರೆ, ಮನಸ್ಸು ನಿರ್ಮಲವಾಗಿ ನೆಚ್ಚಲವಾಗಿ ಇದ್ದರೆ ಶಕ್ತಿ, ಅದ್ಭುತವಾದ ಶಕ್ತಿ ಪ್ರಾಣಮಯ ಕೋಶಕ್ಕೆ ಬರುತ್ತೆ. ಪ್ರಾಣಮಯ ಕೋಶ ಅದ್ಭುತವಾಗಿರುತ್ತೆ, ನಿಮಗೆ ದೇಹಕ್ಕೆ ಯಾವ ತೊಂದರೆ ಕೊಡಲ್ಲ. ಆಯಿತಾ? ಈ 3 ಆದಮೇಲೆ ನಮ್ಮ ವಿಜ್ಞಾನಮಯ ಕೋಶ, ಅಲ್ಲಿ ಓದಬೇಕು ಬುಕ್ಸು. ಅದಕ್ಕೆ ಸ್ವಾಧ್ಯಾಯ ಅನ್ನೋದು ಪತ್ರಿಸಾ ಎಷ್ಟಂದರೆ ಒಂದು ಮೂಲ ಕಂಬ. ಅಂದರೆ ನಮ್ಮ PSSM ಅಲ್ಲಿ 5 ಪ್ರಿನ್ಸಿಪಲಲ್ಲಿ 5 ಫೌಂಡೇಶನ್ ಎಲಿಮೆಂಟ್ಸಲ್ಲಿ ಸ್ವಾಧ್ಯಾಯ ಅಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಶಾಖಾಹಾರ ಮತ್ತು ಕೊನೆಯದು ಪಿರಮಿಡ್ ಶಕ್ತಿ ಹೇಳಿದ್ದಾರೆ. ಅಂದರೆ ಸ್ವಾಧ್ಯಾಯ ಅನ್ನೋದು 2ನೇ ಕಂಬ, ಸೆಕೆಂಡ್ ಪಿಲ್ಲರ್ ಆಫ್ PSSM. ಸೊ ಸ್ವಾಧ್ಯಾಯ ಪ್ರತಿಯೊಬ್ಬರು ಪ್ರತಿ ದಿವಸ ಅಟ್ಲೀಸ್ಟ್ 10 ಪೇಜಸ್ಸು ಒಂದು ಓದಲೇಬೇಕು. ಅರ್ಥ ಆಯ್ತಾ? ಇಲ್ಲಿ ಬುಕ್ಸು ಇವತ್ತು ಅದರ ಬ್ರೇಕ್ ಆದಮೇಲೆ ನಿಮಗೆ ಅಲ್ಲಿ ಒಂದು ರಿಸೆಪ್ಷನಲ್ಲಿ ಸಿಗುತ್ತೆ ಬುಕ್ಸು. ಸೊ ಮೇಡಮ್ ಅವರು ಬುಕ್ಸು ಸ್ವಾಧ್ಯಾಯಕ್ಕೋಸ್ಕರ ತರಿಸಿದ್ದಾರೆ. ಎಲ್ಲರೂ ಸ್ವಾಧ್ಯಾಯಕ್ಕೋಸ್ಕರ ಬುಕ್ಸು ತಗೊಂಡೋಗಿ ಮನೆಗೆ. ನಿಮಗೆ ಎಷ್ಟು ಸಮಯ ಸಿಗ್ತದೋ ದಿನಕ್ಕೆ 10 ಪೇಜಸ್ ಓದೋಕ್ಕಾಗಲ್ಲ. 24 ಗಂಟೆದಲ್ಲಿ ಒಂದು ಅಟ್ಲೀಸ್ಟು ಸರ್ ಹೇಳಿದ್ದಾರೆ 1 + 2 + 3 1 ಗಂಟೆ ಸ್ವಾಧ್ಯಾಯ ಮಾಡಿ, 2 ಗಂಟೆ ಸಜ್ಜನ ಸಾಂಗತ್ಯ ಮಾಡಿ, 3 ಗಂಟೆ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಅಷ್ಟು ಮಾಡೋಕ್ಕೆ ಸಾಧ್ಯವಾಗಲ್ಲ ನಮಗೆ. ಆಗತ್ತೆ. ಸಮಯ ಯಾವಾಗಲೂ ಇದೆ. ಆ ಸಮಯವನ್ನು ಉಪಯೋಗಿಸ್ಕೋಬೇಕು, ವೃಧಾ ಮಾಡಬಾರ್ದು ಅಷ್ಟೇ. ಆಯಿತಾ? ಸೊ ಈ ರೀತಿಯಲ್ಲಿ ನಾವು ಹಲವಾರು ಅಂದರೆ ಈ 2 ದಿನಗಳ ಕಾರ್ಯಕ್ರಮ ಸಮಗ್ರವಾಗಿರುತ್ತೆ. ಸಮಗ್ರವಾಗಿದ್ದರೆ ನೀವು ದೇಹದ ಬಗ್ಗೆ, ಮನಸ್ಸು ಬಗ್ಗೆ ಮತ್ತು ಅನೇಕ ಚಿಕಿತ್ಸೆಗಳ ಬಗ್ಗೆ, ಆಹಾರದ ಬಗ್ಗೆ, ಧ್ಯಾನ, ಜ್ಞಾನ ಎಲ್ಲ ಒಂದು ಸಮಗ್ರವಾದ ಈ ಕಾರ್ಯಕ್ರಮ. ಅದಕ್ಕೆ ನಾವು ಯಾವಾಗಲೂ ಸಮಗ್ರ ಸ್ವಾಸ್ಥ್ಯ ಅಂತ ಹೇಳ್ತಾ ಇರ್ತೀವಿ. ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು? ಅದರಲ್ಲಿ ಎಲ್ಲ ಅಡಗಿದೆ ಅಂತ. ಅದನ್ನು ನಾವೆಲ್ಲರೂ ಆಚರಿಸೋಣ. ಅಧೈರ್ಯ ಪ್ರತೀಕ್ಷಾ ಇಟ್ಕೊಂಡಿದ್ರೆ ಮುಕ್ತಿ ಹೇಗೆ ಲಭ್ಯವಾಗುತ್ತಂತ ಇನ್ನೊಂದು ಸಣ್ಣ ಕಥೆ ಹೇಳ್ತೀನಿ ನಾನು. ಇಲ್ಲೇನಾಗುತ್ತಂದರೆ, ಒಂದು ನಾರದ ಮಹರ್ಷಿ ಹೋಗ್ತಾ ಇರ್ತಾರೆ. ಆವಾಗ ಒಂದು 2 ಸನ್ಯಾಸಿಗಳು, ಒಂದು ವೃದ್ಧ ಸನ್ಯಾಸಿ, ಇನ್ನೊಬ್ಬರು ಯುವ ಸನ್ಯಾಸಿ ಕಾಣಿಸ್ಕೊತಾರೆ. ಫಸ್ಟು ಅವರು ಹೋಗ್ತಾ ಇರುವಾಗ ವೃದ್ಧ ಸನ್ಯಾಸಿ ಕಾಣಿಸ್ಕೊತಾರೆ. ಅವರು ಹೇಳ್ತಾರೆ ನಾರದ ಮಹರ್ಷಿ ಅವ್ರನ್ನು, ಸ್ವಾಮೀಜಿ ನನಗೆ ನಾನು ಸಾಧನೆ ಮಾಡ್ತಾಯಿದ್ದೀನಿ, ಎಲ್ಲ ತುಂಬ ಒಂದು ನಿಕ್ಕಚ್ಚವಾಗಿ ಒಳ್ಳೆ ಸಾಧನೆ ಮಾಡ್ತಾಯಿದ್ದೀನಿ, ನನಗೆ ಯಾವಾಗ ಮುಕ್ತಿ ಲಭ್ಯವಾಗತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅವರ 3ನೇ ಕಣ್ಣಿಂದ ನೋಡಿ ಒಂದು 3 ಜನ್ಮಗಳು ಆಗ್ಬೋದು ಅಂತ ಹೇಳ್ತಾರೆ. 3 ಜನ್ಮಗಳಾಗತ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಿಟ್ಟು ಬರುತ್ತೆ. ಇನ್ನೂ 3 ಜನ್ಮಗಳನ್ನ ಕಾಯಬೇಕಾ? ಅದು ಸಾಧ್ಯವಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅದೇ ಒಂದೇನೆಂದರೆ ಸಹನವಿಲ್ಲ. ಈಗ ಸರ್ ಹೇಳಿದಾರಲ್ಲ, ಸಹನವಿಲ್ಲ ಅವರಿಗೆ, ಪ್ರತೀಕ್ಷೆ ಇಲ್ಲ, ಅಪ್ರತೀಕ್ಷೆ, ಅಸಹನ. ಅದರಿಂದ ಅವ್ರು ತುಂಬ ಸಿಟ್ಟು ಮಾಡಿಕೊಂಡು ನಾನು ಈ ಸಾಧನೆ ಮಾಡಲ್ಲ, ಏನು ಮಾಡಲ್ಲ ಅಂತ. ಅಂದರೆ ಅವರು ಅಲ್ಲಿ ಒಂಥರ ಏನಂದರೆ ಅಧೈರ್ಯ, ಅಸಹನ ತೋರಿಸಿದಿಂದ ಹಾಗಾಗತ್ತೆ.
ಬರೋದು ಅಂದರೆ ಓನ್ಲಿ 3 ಜನ್ಮಗಳು ಆಗತ್ತೆ ಅಂತ ಹೇಳಿದಷ್ಟೇ. ಸರಿ, ಹೋಗ್ತಾ ಇರುವಾಗ ಒಂದು ಯುವ ಸನ್ಯಾಸಿ ಇರ್ತಾನೆ. ಅವನೇಟ್ ಮಾಡ್ತಾ ಇರ್ತಂದರೆ ಒಳ್ಳೆ ನೃತ್ಯ ಮಾಡ್ಕೊತ ಡ್ಯಾನ್ಸ್ ಮಾಡ್ಕೊತ ಒಂಥರ ನಗನಗ್ತಾ ಹ್ಯಾಪಿಯಾಗಿ, ಸೊ ಆ ರೀತಿಯಲ್ಲಿ ಅವನ ಜೀವನ ಮಾಡ್ತಾ ಇರ್ತಾನೆ. ಅವನ ಹತ್ರ ಹೋಗಿ ಅವನಿಗೆ ಹೇಳ್ತಾನೆ, ಸ್ವಾಮೀಜಿ ನನಗೆ ಯಾವಾಗ ಮುಕ್ತಿ ಬರ್ಬೋದು ಅಂತಂದರೆ. ನಾರದ ಮಹರ್ಷಿ ಹೇಳ್ತಾರೆ, ಇಲ್ಲಿ ಒಂದು ಮರ ಇದೆಯಲ್ಲ, ಈ ಮರಕ್ಕೆ ಎಷ್ಟು ಎಲೆಗಳಿದೆ, ಅಷ್ಟು ಎಲೆಗಳು ಅಷ್ಟು ಜನ್ಮಗಳು ನಿಮ್ಗೆ ಆಗತ್ತಪ್ಪ ಅಂತ ಹೇಳ್ತಾರೆ. ಹೌದಾ, ತುಂಬ ಸಂತೋಷ ಸ್ವಾಮೀಜಿ. ಒಂದೇ ಮರ ಅಲ್ಲ, ಈ ಭೂಮಿ ಮೇಲೆ ಸುಮಾರು ಮಿಲಿಯನ್ಸ್ ಆಫ್ ಸಸ್ಯಗಳಿದೆ, ಅಷ್ಟು ಎಲೆಗಳಲ್ವಲ್ಲ, ಒಂದು ಮರ ಅಷ್ಟು ಎಲೆಗಳೇ ಅಲ್ವಾ? ಆಯಿತು, ಸಂತೋಷ, ನಾನು ಆನಂದವಾಗಿ ನನ್ನ ಸಾಧನೆ ನಾನು ಮಾಡ್ಕೊತೀನಿ ಅಂತ ಹೋಗ್ತಾ ಇರುವಾಗ ಆವಾಗ ನಾರದ ಮಹರ್ಷಿ ಇವ್ರಿಗೆ ಮುಕ್ತಿ ಕೊಡ್ತಾನೆ, ಅವನಿಗೆ ಮುಕ್ತಿ ಕೊಟ್ಟಿಲ್ಲ. ಯಾರಿಗೆ ಮುಕ್ತಿ ಕೊಟ್ಟಿರೋದು? ಯುವ ಸನ್ಯಾಸಿಗೆ. ಆವಾಗ ಆ ತಕ್ಷಣವೇ ಯುವ ಸನ್ಯಾಸಿ ಮುಕ್ತ ಆಗ್ತಾನೆ. ಯಾಕೆ ಅಂತಂದರೆ ಧೈರ್ಯ, ಸಹನ, ಅದೇ ಪ್ರತೀಕ್ಷಾ ಅಂತ ಹೇಳ್ತೀವಿ ನಾವು. ಪ್ರತೀಕ್ಷಕ್ಕೆ ಅಷ್ಟು ದೊಡ್ಡ ಸಹನವೇ ಪ್ರಗತಿ, ಸಹನವೇ ಸಮಯವೇ ಸಾಧನ, ಸಹನವೇ ಪ್ರಗತಿ ಅನ್ನೋದಕ್ಕೂ ನಮ್ಮ ಪತ್ರಿ ಸರ್ ಎಷ್ಟೋ ಸರಿ ಹೇಳಿದ್ದಾರೆ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.